ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ರಿ ವಿಧ ವಿಧವಾದಂತಹ ಲೈಟಿಂಗ್ಸು, ಬಣ್ಣ ಬಣ್ಣದ ಬೆಳಕಿನಿಂದ ಕೂಡಿದಂತಹ ಒಂದು ನೋಡಿ ಒಂದು ಫಾರ್ಕಲ್ಲಿ ಹಾಕಿ ಹರೀಶ್ ಅವರು ನೀರ್ ಕುಮಾರ್. ಓಕೆ ಸರ್, ನಿಮ್ಮದು ಯಾವ ಜಿಲ್ಲೆ? ಶಿವಮೊಗ್ಗದಿಂದ ಬಂದಿರ. ಏನು ವರ್ಕ್ ಮಾಡ್ತಾ ಇದ್ದೀರಿ ನೀವು ಇವತ್ತು? ಪ್ರಾಜೆಕ್ಟ್ ಏನು ಪ್ರಾಜೆಕ್ಟ್ ಕೊಟ್ಟಿರೋದು? ರಂಗೋಲಿ ಪೌಡ್ರಿಂದ. ಓಕೆ, ಹ್ಯಾಂಡ್ ವರ್ಕ್. ಇವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬಿಡ್ರಿ, ಅವ್ರ ಮಗ ನೋಡ್ರಿ ಯಾರು ಬೇಕಾದ್ರಿ ಹೇಳ್ತಾರೆ. ರಾಜೇಂದ್ರ ಪ್ರಸಾದ್. ಓಕೆ ಸರ್, ಓಕೆ ಸರ್. ಇದು ರಿಯಾಕೆ ಎಷ್ಟು ಅವರ್ ತಗೊಂತೀವಿ ಸರ್ ಇದನ್ನು ರೆಡಿ ಮಾಡೋದಕ್ಕೆ? ಒಂದು ಫೇಸ್ 3 hours. ಓಕೆ ಸರ್, ನಿಮ್ದೇನಾದರೂ ಶಾಲೆಗೆ ಏನಾದ್ರು ಇದೆಯಾ, ತರಬೇತಿ ಕೇಂದ್ರ? ಅಂದರೆ ಹೋಮ್ ಟು ಹೋಮ್ ಡೋರ್ ಡೆಲಿವರಿ ಥರ ವರ್ಕು ಎಲ್ಲಿ ಆರ್ಡರ್ ಇರುತ್ತೋ ಅಲ್ಲಿ ಹೋಗಿ ವರ್ಕ್ ಮಾಡ್ತೀರಿ. ಸರ್, ಎಷ್ಟು ವರ್ಷದಿಂದ ಈ ವರ್ಕ್ ಮಾಡ್ತಿದ್ದೀರಿ ನೀವು? 15 ವರ್ಷ. ಸೊ ಇದಕ್ಕೆಲ್ಲ ನೀವು ಟ್ರೈನಿಂಗು ಕೋರ್ಸ್ ಏನಾದರೂ ಮಾಡ್ಕೊಂಡಿದ್ದೀರಾ? ಆರ್ಟಿಸ್ಟು ಕಂಟಿನ್ಯೂ ಮಾಡ್ಕೊಂತ ಬಂದಿದ್ರೆ ಅದು ಒಳ್ಳೆ ಅದ್ಭುತವಾಗಿ ಮುಡಿ ಬರ್ತಾ ಇದೆ. ಕಲೆ ಕಲಿತಾ ವಿದ್ಯೆ ಚೆನ್ನಾಗಿ ಬಂದಿದೆ. ಓಕೆ, ಥ್ಯಾಂಕ್ ಯು. ನೋಡಿ ವೀಕ್ಷಕರೇ, ಸೊ ಇದೆಲ್ಲ ವರ್ಕ್ ನಡೀತಾ ಇದೆ. ನಿಮ್ಗೆ ನಾಳೆ ಬೆಳಗ್ಗೆ ತೋರಿಸ್ತೇನೆ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ. ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಇದೆ ಪ್ರಥಮ ಬಾರಿಗೆ ನೋಡ್ತಿರೋರು ಸಂಪೂರ್ಣವಾದಂತಹ ವಿಡಿಯೋ ವೀಕ್ಷಿಸಿ, ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವೀಕ್ಷಕರೇ ಬನ್ನಿ. ಇವತ್ತಿನ ದಿನ ನೈಟ್ ವರ್ಕ್ ನಡೀತಾ ಇದೆ. ಸೊ ನಮ್ಮ ಸ್ನೇಹಿತರಿದ್ದಾರೆ, ಇವತ್ತಿಂದು ವರ್ಕು ಮತ್ತು ನಾಳೆ ಫಿನಿಶ್ ಆದಮೇಲೆ ಒಂದು ವಿಡಿಯೋ ಮುಂದೆ ಹಂಚ್ಕೊತೀನಿ, ನೋಡ್ಕೊಂಬರ ಬನ್ನಿ. ಏನಿದೆ ವೀಕ್ಷಕರೇ, ನನ್ನೆಲ್ಲ ಚಿತ್ರದುರ್ಗ ಜಿಲ್ಲೆಯ
ಸಾರ್ವಜನಿಕರು, ರೈತರಿಗೂ. ವೀಕ್ಷಕರೇ, ಇವತ್ತು ನೈಟ್ ಹೆಂಗಿದೆ, ಸೊ ನಾಳೆ ಬೆಳಿಗ್ಗೆ ಯಾವ ರೀತಿ ಇದೊಂದು ಫಿನಿಶಿಂಗ್ ವರ್ಕ್ ಬರುತ್ತೆ ಅನ್ನೋದ್ರ ಬಗ್ಗೆ ನಿಮ್ಮ ಹತ್ರ ಹಂಚ್ಕೊತೇನೆ. ನೋಡಿ, ಇಷ್ಟು ವರ್ಕ್ ರೆಡಿಯಾಗಿದೆ. ಇನ್ನೂ ಚಿಕ್ಕ ಪುಟ್ಟ ಕೆಲಸ ಇದೆ, ಇನ್ನು ಫಿನಿಶಿಂಗ್ ವರ್ಕ್ ಇದೆ. ಸೊ ಚಿತ್ರದುರ್ಗ ಜಿಲ್ಲೆಯಲ್ಲಿ ನಡೀತಿರುವಂತಹ ಫ್ಲವರ್ ಶೋ, ಫ್ಲವರ್ ಡೆಕೋರೇಷನ್, ಪುಷ್ಪಮೇಳ ಅಂತಲೇ ಕರೀತಾರೆ. ಹಾಯ್, ಹಲೋ, ನಮಸ್ಕಾರ ವೀಕ್ಷಕರೇ. ನೋಡಿ, 31ನೇ ಫಲಪುಷ್ಪ ಪ್ರದರ್ಶನ 2024ನೇ ಸಾಲಿನಲ್ಲಿ ಮೂಡಿ ಬಂದಂತಹ ಚಿತ್ರದುರ್ಗ ಜಿಲ್ಲೆಯ ತೋಟಗಾರಿಕಾ ಇಲಾಖೆಯ ಅತ್ಯದ್ಭುತವಾದಂತಹ ಫ್ಲವರ್ ಶೋನ ನಿಮ್ಮ ಮುಂದೆ ಹಂಚ್ಕೊತಾ ಇದ್ದೀನಿ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ. ನೋಡಿ ವೀಕ್ಷಕರೇ, ಎಷ್ಟು ಚೆಂದ ನಮ್ಮ ದುರ್ಗ. ಈ ಒಂದು ನಮ್ಮ ದುರ್ಗದ ಅತ್ಯದ್ಭುತವಾದಂತಹ ತೋಟಗಾರಿಕಾ ಇಲಾಖೆಯಿಂದ 31ನೇ ಫಲಪುಷ್ಪ ಪ್ರದರ್ಶನವನ್ನು 2 ಫೆಬ್ರವರಿ 3 ದಿನಗಳ ಕಾಲ ಈ ಒಂದು ಫ್ಲವರ್ ಶೋನ ಚಿತ್ರದುರ್ಗ ಜಿಲ್ಲೆಯಲ್ಲಿ ತೋಟಗಾರಿಕಾ ಇಲಾಖೆಯಲ್ಲಿ 3 ದಿನಗಳ ಕಾಲ ಫ್ಲವರ್ ಶೋ ನಡೀತಾ ಇದೆ. ಸೊ ಹೆಚ್ಚಿನ ಜನಸಂಖ್ಯೆ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸ್ಕೊಡ್ಬೇಕಾಗಿ ಈ ಮೂಲಕ ಹಂಚ್ಕೊತಾ ಇದ್ದೀನಿ ವೀಕ್ಷಕರೇ. ನೋಡಿ, ಎಷ್ಟು ಚೆಂದ ಅಲ್ಲ. ಕಲೆಗೊಂದು ಬೆಲೆ ಇದೆ, ಆ ಬೆಲೆಗೊಂದು ಲೈಕ್ ಕೊಡಿ, ಕಾಮೆಂಟ್ ಕೊಡಿ, ಅದೇ ರೀತಿಯಾಗಿ ಪ್ರೋತ್ಸಾಹ ಕೊಡಿ. ಇದೇ ರೀತಿಯಾಗಿ ನಡೀತಿರುವಂತಹ ಒಂದು ಫ್ಲವರ್ ಶೋಗೆ ನೈಟ್ ಶೋ ಹೇಗಿದೆ, ನಾಳೆ ನೈಟು ನಿಮಗೆ ಹಂಚ್ಕೊತಾ ಇದ್ದೀನಿ. ಇನ್ನು ಪೂರ್ವ ತಯಾರಿ ನೋಡಿ, ಇಲ್ಲೆಲ್ಲ ಇಟ್ಕೊಂಡಿದ್ದಾರೆ ಹೂವನ. ತುಂಬ ವೆರೈಟಿ ಹೂವು ಬಂದಿದ್ದಾವೆ. ಸೊ ಅದ್ರ ಬಗ್ಗೆ ನಾಳೆ ಇಲ್ಲಿನ ಒಂದು ನೋಡಿ ಎಷ್ಟು ಚೆನ್ನಾಗಿ ಫ್ಲವರ್ ಶೋದಲ್ಲಿ ಮೂಡಿ ಬಂದಿದೆ ಅಂದರೆ ಅತ್ಯದ್ಭುತವಾದಂತಹ ವರ್ಕು ಇನ್ನೂ ನಡೀತಾ ಇದೆ ವೀಕ್ಷಕರೇ. ಇನ್ನೂ ತುಂಬ ಕೆಲಸ ಇದೆ. ಸೊ ಹಾಗಾಗಿ ಇವತ್ತಿನ ದಿನ ಒಂದು ಶಾರ್ಟಾಗಿ ನಿಮ್ಮ ಮುಂದೆ ಹಂಚ್ಕೊತಾ ಇದ್ದೀನಿ. ಚಿತ್ರದುರ್ಗ ಜಿಲ್ಲೆಯಾದ್ಯಂತ ಹೆಚ್ಚಿನ ಜನಸಂಖ್ಯೆಯಲ್ಲಿ ಒಂದು ಕಾರ್ಯಕ್ರಮನ ಯಶಸ್ವಿಯಾಗಿ ನೆರವೇರಿಸ್ಕೋಬೇಕಾಗಿ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ವೀಕ್ಷಕರೇ. ನೋಡಿ, ಇಲ್ಲ ಶೋಸು, ಫ್ಲವರ್ಸು, ವಾಟರ್ ಫಾಲ್ಸು ಇನ್ನೂ ಕೆಲಸ ನಡೀತಾ ಇದೆ. ಸೊ ಇಲ್ಲಿನೂ ಎಲ್ಲನೂ ರೆಡಿ ಮಾಡ್ತಾ ಇದ್ದಾರೆ. ಸೊ ಈಗ ಹೇಗಿದೆ, ನಾಳೆ ಬೆಳಿಗ್ಗೆ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ, ನೈಟ್ ಫುಲ್ ವರ್ಕ್ ಮಾಡ್ತಾರೆ. ಸೊ ನಾವು 1 ಇಯರ್ ಕೋರ್ಸು ಎಜುಕೇಷನ್ ಮಾಡೋದಂತಹ ಒಂದು ಚಿತ್ರದುರ್ಗ ನಮ್ಮ ಹೆಮ್ಮೆ. ನಾವು 1 ವರ್ಷ ಇಲ್ಲಿನ ಒಂದು ಪ್ರಾಕ್ಟಿಕಲಿ ಅನುಭವನ ಪಡ್ಕೊಂಡಿದ್ವಿ. ಸೊ ಹಾಗಾಗಿ ನಿಮ್ಮ ಮುಂದೆ ಹಚ್ಕೊತಾ ಇದ್ದೀನಿ. ಈ ರೀತಿಯಾದಂತಹ ಒಂದು ಅತ್ಯದ್ಭುತವಾದಂತಹ ಕೆಲಸ ಮಾಡ್ತಿದ್ದಾರೆ. ನೋಡಿ, ಬೆಳಗ್ಗೆಯಿಂದ ಕೆಲಸ ಮಾಡಿ ಇವತ್ತು ನೈಟು 11 ಗಂಟೆಗೆ ಊಟ ಮಾಡ್ತಿದ್ದಾರೆ. ಸೊ ನಮ್ಮ ಅಕ್ಕಂದಿರು ಫುಲ್ ಹಾರ್ಡ್ ವರ್ಕು. ನಾಳೆ ಚೆನ್ನಾಗಿರುತ್ತೆ. ಇವತ್ತು ಹಿಂಗಿದೆ, ನಾಳೆ ಹೆಂಗಿರುತ್ತೆ ಅನ್ನೋದು ಕೇಳ್ಕೊಂತ. ಈ ಒಂದು ಕಲಾಕೃತಿಗಳ ತಂಡ ಇಲ್ಲಿ ಮುಖ್ಯವಾಗಿ ನಾವು ಬಸವಣ್ಣ, ಶಿವಕುಮಾರ ಸ್ವಾಮೀಜಿ, ಸಿದ್ದೇಶ್ವರ ಸ್ವಾಮೀಜಿ, ಪುಟ್ಟರಾಜ ಗವಾಯಿಗಳು, ಅಂಬೇಡ್ಕರ್ ಹಾಗೂ ಇನ್ನಿತರ ಕಲಾಕೃತಿಗಳನ್ನು ಇಲ್ಲಿ ಕಾರ್ಯ ನಡೀತಾ ಇದೆ ವೀಕ್ಷಕರೇ. ಚಂದ್ರಯಾನ 3 ರೆಡಿ ಆಗಿದೆ, ರೆಡಿ ಮಾಡ್ತಾನೆ ಇದ್ದಾರೆ. ಸೊ ಆ ಒಂದು ಕಲಾತಂಡದಿಂದ ಯಾವ ರೀತಿ ಈ ಒಂದು ಕಲಾಕೃತಿಗಳು ಮೂಡಿ ಬಂದು ನೋಡ್ಕೊಬರೋಣ. ನೋಡಿ, ಡಾಕ್ಟರ್ BR ಅಂಬೇಡ್ಕರ್, ರಾಜೇಂದ್ರ ಪ್ರಸಾದ್, ಇವರು ಪುಟ್ಟರಾಜ ಗವಾಯಿಗಳು. ನೋಡಿ, ನಿಮಗೆ ಬ್ಲೂ ಪ್ರಿಂಟ್ ವಿತ್ತು ನಿಮಗೆ ಹಂಚ್ಕೊತೇನೆ ನಿಮ್ಮ ಹತ್ರ. ನೋಡಿ ವೀಕ್ಷಕರೇ, ಇದು ಪುಟ್ಟರಾಜ ಗವಾಯಿಗಳ ಒಂದು ಸ್ಟ್ಯಾಚು. ನಿಮಗೆ ನಾಳೆ ಸಂಜೆ ಒಳಗಡೆ ಈ ಒಂದು ಕಲಾಕೃತಿಗಳು ಯಾವ ರೀತಿ ಕಾಣುತ್ತವೆ ಅನ್ನೋದ್ರ ಬಗ್ಗೆ ನಿಮ್ಮ ಹತ್ರ ಹಂಚ್ಕೊತಾ ಇದ್ದೀನಿ. ಇವರು ನಮ್ಮ ಹೆಮ್ಮೆಯ ರೈತ. ನೋಡಿ, ಹಾಗೆ ಒಮ್ಮೆ ನೋಡಿ ವೀಕ್ಷಕರೇ, ಇಲ್ಲಿ ಪ್ರತಿಯೊಂದು ವರ್ಕನ್ನು ಸಹಿತ ಹಗಲು ರಾತ್ರಿ ಎನ್ನದೇ ಕಲಾ ತಂಡದಿಂದ ಅತ್ಯದ್ಭುತವಾದಂತಹ ಕಾರ್ಯ ನಡೀತಾ ಇದೆ.
ಕಲಾವಿದರ ಕೈಚಳಕದಲ್ಲಿ ಮುಖ್ಯವಾಗಿ ಕಲಾವಿದರೆಂದರೆ DT ರಮೇಶ್, K ರಾಘವೇಂದ್ರ, ಸುನಿಲ್, ಶ್ರೀನಿವಾಸ್, ಶೇಖರಪ್ಪ, ತಮ್ಮಣ್ಣ ಅವರು ಹಗಲು ರಾತ್ರಿ ಎನ್ನದೇ ನೋಡಿ, ಸಮಯ 11:30 ಆಗಿದೆ. ಈಗಲೂ ಸಹಿತ ಕೆಲಸ ಮಾಡ್ತಿದ್ದಾರೆ ನೋಡಿ. 11:30 ಊಟ ಮಾಡ್ತಿದ್ದಾರೆ, ಅಂದರೆ ಡೇ ಫುಲ್ ವರ್ಕ್ ಮಾಡಿದ್ದಾರೆ. ಸೊ ಅತ್ಯದ್ಭುತವಾದಂತಹ ಇದು ಫಿನಿಶಿಂಗ್ ಬಂದಿದೆ. ಸೊ ಇವರು ಓಕೆ, ನಾಲ್ವಡಿ ಕೃಷ್ಣರಾಜ ಒಡೆಯರು ಈ ರೀತಿಯಾಗಿ ಏನು ಬ್ಲೂ ಪ್ರಿಂಟ್ ಇರುತ್ತೋ ಅದೇ ರೀತಿಯಾಗಿ ಈ ಎಲ್ಲ ಕಲಾಕೃತಿಗಳು ನಿಮಗೆ ನಾಳೆ ಸಂಜೆ ಹೊತ್ತಿಗೆ ರೆಡಿ ಆಗುತ್ತೆ ವೀಕ್ಷಕರೇ. ಚಂದ್ರಯಾನ 3 ಹಸು, ಗೋವು, ಅದೇ ರೀತಿಯಾಗಿ ನೋಡಿ ಇಲ್ಲಿ ಚಂದ್ರಯಾನ 3 ರೆಡಿ ಆಗ್ತಾ ಇದೆ. ಸೊ ಎಲ್ಲನೂ ಸಹಿತ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ ವೀಕ್ಷಕರೇ. ನೋಡಿ ವೀಕ್ಷಕರೇ, ಅತ್ಯದ್ಭುತವಾದಂತಹ ಕಲಾಕೃತಿಗಳು. ಇಲ್ಲಿನ ಸಾರ್ವಜನಿಕರಿಗೆ ಉಚಿತ ಪ್ರವೇಶವಿದೆ. ಚಿತ್ರದುರ್ಗ ಜಿಲ್ಲೆಯ ತೋಟಗಾರಿಕಾ ಇಲಾಖೆಯ ಅತ್ಯದ್ಭುತವಾದಂತಹ ಆವರಣದಲ್ಲಿ ಎಲ್ಲ ಕಲಾಕೃತಿಗಳು ನಿಮಗೆ ನೋಡಲು 3 ದಿನಗಳ ಕಾಲ ಫಲಪುಷ್ಪ ಪ್ರದರ್ಶನದಲ್ಲಿ ಸಿಗುವುದುಂಟು. ಹೆಚ್ಚಿನ ಜನಸಂಖ್ಯೆ ಬಂದು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಿರ್ವಹಿಸಿಕೊಡಿ ಅಂತ ಈ ಮೂಲಕ ತಿಳಿಸಲಾಗುತ್ತಿದೆ ವೀಕ್ಷಕರೇ. ಬ್ಲೂ ಪ್ರಿಂಟ್ ಇದು ಕುವೆಂಪುರವರ ಒಂದು ರೆಡಿ ಆಗಿದೆ. ಓಕೆ, ಥ್ಯಾಂಕ್ ಯು. 14 ಟ್ರೈನಿಂಗ್. ಯೂಟ್ಯೂಬ್ ಏನು ಕೆಲಸ ಅಡ್ಡಾಡಕ್ಕೆ ಬಿಟ್ಟಿರಲ್ಲ ನನಗೆ. ಹೆಜ್ಜೆಜ್ಜು ಕಾಲು ಇರೋದು ಗೊತ್ತಾ? ಅವನ ಅಪ್ಪಾಜಿದ್ರು ಗೊತ್ತಾ? ಗೋಪಾಲಪ್ಪ, ಐನಳೆಗೆ ಗೋಪಾಲಪ್ಪ ಇದ್ದಲ್ಲ ಅವನ ಮಗ. ಥ್ಯಾಂಕ್ ಯು.